ಯಾರನ್ನ ಕಂಡ್ರು ಬರ್ತಿರಂಗಿಲ್ಲ ಅವ್ರಿಗೆ. ಅವ್ರನ್ನ ಕಂಡ್ರೆ ಅವ್ರಿಗೆ ಯಾಕೆ ಬರ್ತಿದಿಲ್ಲ ಗೊತ್ತಿಲ್ಲ, ಆದ್ರೆ ಯಾರನ್ನ ಕಂಡ್ರು ಅವ್ರಿಗೆ ಸಮಾಧಾನ ಅಂತೂ ಇರಂಗಿಲ್ಲ. ಸಂಬಂಧ ಅನ್ನುವಂಥದ್ದು ಗೆದ್ದಿತ್ತಂದ್ರೆ ಜೀವನ ಭಾಳ ಸರಳವಾಗಿರ್ತೈತಿ. ಅದ ಹೆಣ್ಣಿಗೆ ಹೆಣ್ಣೆ ಶತ್ರು ಹೋಗೋದು ಬೇಡ. ಯಾಕಂದ್ರೆ ನಾವೇನ ಮಾಡಿದ್ರು ನಮ್ಮ ಬಗ್ಗೆ ಆಡ್ಕೊಳ್ಳೋರು ಹೆಂಗಿರ್ತಾರಲ್ಲ, ಹಂಗೆ ಸಂಬಂಧಿಕರೊಳಗೂ ಪ್ರತಿ ಒಬ್ಬರು ಸಂಬಂಧಿಕರೊಳಗೂ ಅಂಥವ್ರು ಇದ್ದ ಇರ್ತಾರು. ಯಾರ ಜೊತೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಮ್ಮ ಸಂಬಂಧ ಕೆಟ್ಟ ಹೋಗಿತ್ತಂದ್ರ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅನ್ಕೊಂಡಿನಿ. ಇವತ್ತ ನಾನು ಸಂಬಂಧಿಕರು ಮತ್ತು ಅವ್ರ ಜೊತೆಗಿನ ಸಂಬಂಧ ಯಾವ ರೀತಿ ನಾ ಇಟ್ಕೊಂಡಿನಿ ಮತ್ತು ಯಾವ ರೀತಿ ಇರಬೇಕು ಅನ್ನುವಂಥದ್ದು ಇವತ್ತಿನ ವಿಷಯ ನೋಡೋಣ. 90% ಆದರೂ ನಾವು ಇದನ್ನು ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಮ್ಮದು ಸಂಬಂಧಿಕರ ಜೊತೆ ಒಳ್ಳೆ ಏನು ಬಾಂಧವ್ಯ ಇರಬೇಕು ನಮ್ಗೆ. ಹಾಗಾಗಿ ಇವತ್ತು ನಾನು ಆ ವಿಷಯದ ಬಗ್ಗೆನೇ ವಿಡಿಯೋ ಮಾಡ್ಬೇಕು ಅನ್ಕೊಂಡಿನಿ. ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡ್ತೀರಿ ಅನ್ಕೊಂಡಿನಿ. ಹೊಸದಾಗಿ ಯಾರು ನನ್ನ ಚಾನಲ್ ವಿಸಿಟ್ ಮಾಡಾಕ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಹಂಗೆ ಬೆಲ್ ಐಕನ್ನು ಕ್ಲಿಕ್ ಮಾಡೋದು ಮರಿಬೇಡ್ರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಕಮೆಂಟ್ ಅಂದ ತಕ್ಷಣ ನನಗೆ ಈಗ ವುಮೆನ್ಸ್ ಡೇ ಸ್ಪೆಷಲ್ ವಿಡಿಯೋ ಮಾಡಿದ್ನಲ್ಲ ನಾನು, ಆ ವಿಡಿಯೋಕ್ಕೆ ಒಳ್ಳೊಳ್ಳೆ ಕಮೆಂಟ್ ಹಾಕಿರಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಇನ್ನು ಯಾವ್ದಾರ ವಿಡಿಯೋ ಬೇಕಾದರೂ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ಸಂಬಂಧಿಕರ ಜೊತೆ ಸಂಬಂಧ ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡೋಣ. ನಾನು ಎರಡು ಮಾತಾಡಿದ್ರು ಭಾಳ ಹಾಟ್ಲಿ ಮಾತಾಡ್ತಾನೆ ಅವ್ರ ಜೊತೆ. ಯಾಕಂದ್ರೆ ಸುಮ್ಮನೆ ಅವ್ರನ್ನ ಮೆಚ್ಚಿಸಾಕರ ಆ ಥರ ಎಲ್ಲ ನಾನು ಮಾತಾಡೋದಿಲ್ಲ. ಯಾಕಂದ್ರೆ ನನ್ನ ಮನಸ್ಸಿಗೆ ಎಷ್ಟು ಮಾತಾಡಬೇಕು ಅಷ್ಟ ಮಾತಾಡ್ತಾನು. ಕೆಲವೊಂದು ಸಂಬಂಧಿಕರೊಳಗೆ ಹೆಂಗಿರ್ತೈತಂದ್ರೆ, ಈ ಸೀರಿಯಲ್ ನೋಡ್ತೀವಲ್ಲ ನಾವು, ಸೀರಿಯಲ್ನ ಜಾಸ್ತಿ ನೋಡೋದು ಬಿಟ್ಟಿದ್ದನ ಅದ ಕಾರಣ. ಎಲ್ಲ ಸೀರಿಯಲ್ ಒಳಗೂ ಜಗಳ ಹಚ್ಚೋರು ಮತ್ತು ವಿಲನ್ಗಳು, ನಾವೇನ ಮಾಡಿದ್ರು ನಮ್ಮ ಬಗ್ಗೆ ಆಡ್ಕೊಳ್ಳೋರು ಹೆಂಗಿರ್ತಾರಲ್ಲ, ಹಂಗೆ ಸಂಬಂಧಿಕರೊಳಗೂ ಪ್ರತಿ ಒಬ್ಬರು ಸಂಬಂಧಿಕರೊಳಗೂ ಅಂಥವ್ರು ಇದ್ದ ಇರ್ತಾರು. ಭಾಳಷ್ಟು ಕೇಳ್ಬಿಟ್ಟಿನಿ ನಾ ಇದನ್ನ. ನಾವು ಹೆಂಗಿದ್ರು, ನಾವು ಹೆಂಗೆ ನಡೆದ್ರು ಮಾತಾಡ್ತಾರ ಅವರು. ಅದೊಂಥರ ಅವ್ರಿಗೆ ಏನಂದ್ರೆ ಯಾರನ್ನ ಕಂಡ್ರು ಬರ್ತಿರಂಗಿಲ್ಲ ಅವ್ರಿಗೆ. ಅವ್ರನ್ನ ಕಂಡ್ರೆ ಅವ್ರಿಗೆ ಯಾಕೆ ಬರ್ತಿದಿಲ್ಲ ಗೊತ್ತಿಲ್ಲ, ಆದ್ರೆ ಯಾರನ್ನ ಕಂಡ್ರು ಅವ್ರಿಗೆ ಸಮಾಧಾನ ಅಂತೂ ಇರಂಗಿಲ್ಲ. ಅಂಥವ್ರು ನಮ್ಮ ಲೈಫ್ನಾಗ ಉದಾರು. ಆದ್ರೂ ನಾನು ಅವ್ರ ಜೊತೆ ಯಾವ ರೀತಿ ಈ ರೀತಿ ಇರ್ತನು, ಮತ್ತು ಒಳ್ಳೆ ಮನಸ್ಸಿರೋರ ಜೊತೆ ಯಾವ ರೀತಿ ಇರ್ತನು, ಯಾವ ರೀತಿ ಇರಬೇಕು, ನಾನು ಟ್ರೈ ಮಾಡಬೇಕು ಅನ್ನೋಂಥದ್ದು ಇವತ್ತಿನ ವಿಡಿಯೋದಾಗ ನೋಡೋಣ. ನಾ ಹಿಂಗೆ ಯಾವ ಥರ ವಿಡಿಯೋ ಮಾಡ್ಬೇಕಂದ್ರೂ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತಾನು. ಈಗ ನಾವು ವುಮೆನ್ಸ್ ಡೇ ಸ್ಪೆಷಲ್ದು ವಿಡಿಯೋ ಮಾಡಿದ್ನಲ್ಲ, ಅವಾಗ ಇನ್ನೂ ಜಾಸ್ತಿ ಮಾತಾಡಬೇಕಿತ್ತು. ಅದರ ಟೈಮ್ ಸಾಕಾಗಂಗಿಲ್ಲ, ವಿಡಿಯೋ ಲೆಂತಿ ಆಕೈತಿ. ಅದಕ್ಕಾಗಿ ನಾನು ಸ್ವಲ್ಪ ಅಂದ್ರೂ ಜಾಸ್ತಿ ಆಗೈತದ ವಿಡಿಯೋ. ಅದಕ್ಕೆ ಎಷ್ಟು ವಿಷಯ ಹೇಳ್ಬೇಕು ಅನ್ಕೊಂಡಿರ್ತೀವಿ ಎಲ್ಲಾನು ಟಚ್ ಮಾಡೋಕ್ಕಾಗಂಗಿಲ್ಲ. ನನಗೆ ಎಷ್ಟು ನೆನಪಾಕೈತಿ ಅಷ್ಟು ಸಾಧ್ಯ ಆದಷ್ಟು ಹೇಳ್ತಿರ್ತಾನೆ ನಾನು. ಇದೊಂಥರ ಯಾವ ಥರ ಅಂದ್ರೆ, ನನಗೆ ಈ ಥರ ವಿಡಿಯೋ ಮಾಡ್ತಂತ ಅನ್ಕೊಂಡೇ ಇರಲಿಲ್ಲ ನಾನು. ಸ್ವಲ್ಪ ನಾ ರೆಸ್ಟಿಂಗ್ ಟೈಮ್ನಾಗ ಅದನ್ನೆಲ್ಲ, ಹಾಗಾಗಿ ನಾನು ಈ ಥರ ವಿಡಿಯೋ ಮಾಡ್ಬೇಕು ಅನ್ಕೊಂಡಿನಿ. ನಿಮ್ಮ ಸಪೋರ್ಟ್ ಇರಲಿ ನನಗೆ. ಇವತ್ತ ಸಂಬಂಧಿಕರ ಜೊತೆಗೆ ಸಂಬಂಧ ಆ ವಿಷಯ ಭಾಳ ಇಷ್ಟ ಆಯ್ತು ನನಗೆ. ಅದಕ್ಕಾಗಿ ನಾನು ಅದ ಸಬ್ಜೆಕ್ಟ್ ಆರಿಸ್ಕೊಂಡ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿನಿ. ಜಾಸ್ತಿ ನನ್ನ ಅನ್ಬೋದು ಮಾತನ್ನ ಇರ್ತಾವೆ ಇದ್ರಾಗ. ನಾ ಯಾವ ರೀತಿ ಇರ್ತನೋ, ಯಾವ ರೀತಿ ಇರ್ಬೇಕು ಅನ್ಕೊಂಡಿನಿ ಅನ್ನೋದೆಲ್ಲಾನು ಇವತ್ತ ಶೇರ್ ಮಾಡ್ತಾನೆ ನಿಮಗೆ. ಕೊನೆ ಸಲ ನಿಮ್ಮ ಸಂಬಂಧಿಕರ ಜೊತೆ ನೀವು ಯಾವಾಗ ಮಾತಾಡಿರಿ, ಹೃದಯದಿಂದ ಯಾವಾಗ ಮಾತಾಡಿರಿ ನೆನಪು ಮಾಡ್ಕೊರಿ. ಯಾಕಂದ್ರೆ ನಾವು ಈ ಭೂಮಿ ಮೇಲೆ ಏನೇನು ಹೊತ್ಕೊಂಡು ಹೋಗಂಗಿಲ್ಲ. ಒಳ್ಳೆ ಮಾತು, ಒಳ್ಳೆ ನಡತೆ, ಅವ್ರ ಜೊತೆಗಿನ ಸಂಬಂಧ ಅವಷ್ಟ ಬರ್ತಾವ ನಮ್ಮ ಜೊತೆ, ಇನ್ಯಾವುದು ಬರಂಗಿಲ್ಲ ನಮ್ಮ ಜೊತೆ. ಅದಕ್ಕಾಗಿ ಸಂಬಂಧಿಕರ ಜೊತೆ ಏನ ಮಾಡಕ್ ಹೋದ್ರು ಕೆಲವೊಬ್ರು ಇರ್ತಾರ ಅಂಥವ್ರಂದ್ರು, ಏನು ಮಾಡಿರಪ್ಪ ಅಂದ್ರೆ ನೀವು ಏನ ಮಾಡಿದ್ರು ಒಂದು ಕಂಪ್ಲೇಂಟ್ ಮಾಡ್ತಿರ್ತಾರೆ ನಮ್ಮ ಬಗ್ಗೆ ಇನ್ನೊಬ್ರ ಕಡೆ ಚಾಡಿ ಹೇಳ್ತಿರ್ತಾರೋ. ಏನ ಮಾಡಿದ್ರು ಅವ್ರು ಹೇಳೋರನ್ನ ನೀವೇನ್ರ ಒಳ್ಳೆ ಕೆಲಸ ಮಾಡ್ತಿದ್ರಂದ್ರ, ಒಳ್ಳೇದ ಮಾತಾಡ್ತಿದ್ರಂದ್ರೆ ಯಾರಿಗೂ ಭಯ ಪಡಕ್ ಹೋಗ್ಬೇಡ್ರಿ. ಯಾಕಂದ್ರ ನಿಮ್ಮ ಮನಸ್ಸಿಗೆ ಗೊತ್ತಿರ್ತೈತಿ ನಾವು ಒಳ್ಳೇದು ಮಾಡ್ತೀವಿ ಅಂತೇಳಿ.
ನಮ್ಮ ಮನಸ್ಸಿಗೆ ಅಂದ್ರ ಒಳ್ಳೆ ದಾರಿ ಒಳಗೆ ನಾವು ನಡ್ಯಾಕತ್ತಿದ್ವಿ ಅಂದ್ರೆ ಯಾರಿಗೂ ಭಯ ಪಡಕ್ ಹೋಗ್ಬೇಡ್ರಿ. ಸಂಬಂಧ ಅಂದ್ರ ಕೇವಲ ರಕ್ತ ಸಂಬಂಧ ಅಲ್ಲ. ನಮಗ್ ಕಷ್ಟ ಆದಾಗ ಅವ್ರ ಕಷ್ಟನ ಅನ್ಕೋತಾರಲ್ಲ, ಅವರು ನಮ್ಮ ಸಂಬಂಧಿಕರನ. ನಮಗೇನಾರ ಒಳ್ಳೇದಾದಾಗ ಹೃದಯದಿಂದ ಮಾತಾಡ್ತಾರಲ್ಲ, ಅವರು ಸಂಬಂಧಿಕರ ನಮ್ಮ ಜೊತೆ. ನಮ್ಮ ಕಷ್ಟಾಗ ಯಾರು ನಿಂತ್ಕೋತಾರ ನಮ್ಮ ಜೊತೆ, ಅವ್ರು ನಿಜವಾದ ಸಂಬಂಧಿಕರು ನಮ್. ಕೆಲವೊಬ್ರು ಹೊಟ್ಟೆ ಕಿಚ್ಚಿನ ಜನನು ಅದಾರು, ಅಂಥವ್ರನ್ನ ಇಗ್ನೋರ್ ಮಾಡ್ಬೇಡ್ರಿ. ಅವ್ರ ಬಗ್ಗೆ ಮಾತಾಡಕ್ಕೂ ಹೋಗ್ಬೇಡ್ರಿ, ಅವ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ನಮ್ಮ ಬಗ್ಗೆ ವಿಚಾರ ಮಾಡ್ರಿ, ನಮ್ಮ ಮನೆ ಉದ್ಧಾರ ಆಗಕ್ಕೆ ನಾವು ವಿಚಾರ ಮಾಡೋನು. ನಮ್ಮನ್ನ ಒಳ್ಳೇದು ಬಯಸೋರಿಗೆ ನಾವು ಅವ್ರಿಗೆ ಒಳ್ಳೇದು ಬಯಸುನು. ಆದಷ್ಟು ನಮ್ಮ ಕೆಟ್ಟದ್ದು ಬಯಸಿದವ್ರಿಗೂ ನಾವು ಒಳ್ಳೇದ ಬಯಸುನು. ನಾನು ಏನು 100% ಅಲ್ಲ. ಯಾಕಂದ್ರ ನನಗೂ ಕೆಲವೊಂದು ಸಂಬಂಧಿಕರ ಜೊತೆಗೆ ನೋದಾವ್ ನನಗೂನು. ನಾ ಜಸ್ಟ್ ಅವ್ರ ಜೊತೆ ಸಂಬಂಧ ಮುಂದುವರ್ಸಕ್ ಇಷ್ಟಪಡಂಗಿಲ್ಲ. ಯಾಕಂದ್ರ ಅವ್ರ ಸಂಬಂಧ ಮುಂದುವರ್ಸೋದ್ರಿಂದ ನಮ್ಗೇನು ಪ್ರಯೋಜನ ಇಲ್ಲ. ಸುಮ್ಮನೆ ಒಂಥರ ನಾಟಕ ಅನಿಸ್ತೈತೆ ಅದು. ನಮಗೆ ಯಾರು ಇಷ್ಟ ಇಲ್ಲ, ಅವ್ರ ಜೊತೆ ನಾ ಯಾವತ್ತೂ ಮುಂದುವರಿಯಕ್ಕೆ ಇಷ್ಟಪಡೋದಿಲ್ಲ. ಅವ್ರಿಗೆ ನಾನು ಕೆಟ್ಟದ್ದು ಮಾತಾಡಂಗಿಲ್ಲ. ಅವ್ರ ಸಂತೋಷದಾಗ ಭಾಗಿಯಾಗಕ್ಕೂ ಇಷ್ಟಪಡೋದಿಲ್ಲ ನಾನು. ಹಂಗ ಅವ್ರ ಕಷ್ಟಕ್ಕೆ ಹೋಗಿ ನಿಂತ್ಕೋತೀನಿ ಖರೆ, ಅವ್ರ ಸಂತೋಷದೊಳಗೆ ನಾ ಭಾಗಿಯಾಗಕ್ಕೆ ಇಷ್ಟಪಡಂಗಿಲ್ಲ. ಯಾಕಂದ್ರೆ ನಮಗಲ್ಲಿ ಬೆಲೆ ಇಲ್ದಾಗ ನಾವು ಅಲ್ಲೇ ಅವ್ರ ಸಂತೋಷ ಪಡಕ್ಕೂ ಅಷ್ಟು ಇಷ್ಟ ಇಲ್ಲ. ಕಷ್ಟದಾಗ ಯಾಕೆ ಹೋಗ್ತೀನಂದ್ರೆ ನಾನು ಕಷ್ಟದಾಗ ಯಾಕೆ ಹೋಗ್ತೀನಂದ್ರೆ ಅದೇನೋ ನನ್ ಗುಣ ಗೊತ್ತಿಲ್ಲ. ಅವ್ರಿಗೆ ಕಷ್ಟ ಆಗೈತೆ ಅಂದಾಗ ನನಗೆ ಅಷ್ಟ ಕಷ್ಟ ಆಕೈತಿ. ಅವ್ರಿಗೇನ್ರ ಅವ್ರ ಜೊತೆ ಈ ಟೈಮ್ದಾಗ ಇರ್ಬೇಕು ನಾನು ಅಂತ ಅನ್ಸಿದಾಗ ಅವ್ರ ಜೊತೆ ನಾ ಇದ್ದೇ ಇರ್ತಾನು. ನನ್ನ ಕರ್ತವ್ಯ ನಾ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತಾನೆ ನಾನು. ಆದ್ರೆ ಇವತ್ತಿನ ಕಾಲದಾಗ ಸಣ್ಣ ಸಣ್ಣ ವಿಷಯಕ್ಕೂ ಸಂಬಂಧಿಕರ ಜೊತೆ ಮನಸ್ತಾಪ ಆಗತೈತಿ. ಅದು ಬ್ಯಾಡ್ ನಮಗ. ಸಣ್ಣ ಸಣ್ಣ ವಿಷಯಕ್ಕೆ ಯಾಕೆ ನಾವು ಜಗಳ ಮಾಡ್ಕೋಬೇಕು? ಅದರಿಂದ ಏನ್ ಲಾಭ? ಅವ್ರು ಏನೋ ಈಗ ಅವ್ರು ಯಾವ ಆಂಗಲ್ದಾಗ ಹೇಳ್ತಾರ ನಮ್ಗೆ ಗೊತ್ತಿರಂಗಿಲ್ಲ. ನಾವು ಒಳ್ಳೆ ಆಂಗಲ್ದಾಗ ತಿಳ್ಕೊಬೇಕು ಅದನ್ನ. ನಾವು ಯಾವತ್ತೂ ನೆಗೆಟಿವ್ ವಿಚಾರ ಮಾಡಕ್ ಹೋಗ್ಬಾರ್ದು. ಅವ್ರು ಹೇಳಿದ್ದನ್ನ ನಾವು ಹೌದು ಹಿಂಗೂ ಆಗಿರ್ಬೋದಲ್ಲ, ಪಾಸಿಟಿವ್ ವಿಚಾರನ ಮಾಡೋನು. ಪಾಸಿಟಿವ್ ವಿಚಾರ ಮಾಡೋದ್ರಿಂದ ಅವ್ರ ಬಗ್ಗೆ ಯಾವತ್ತೂ ನಮಗ ಏನು ಕೆಟ್ಟದ್ದು ಅನ್ಸಂಗೇ ಇಲ್ಲ. ಯಾವತ್ತೂ ನಾವು ಪಾಸಿಟಿವ್ ವಿಚಾರ ಮಾಡ್ಬೇಕು. ಅವ್ರು ಹೇಳಿದ್ದು ಆದಷ್ಟು ನೆಗೆಟಿವಿಟಿ ಬಿಟ್ಟು ಬಿಡಬೇಕು. ಯಾಕಂದ್ರೆ ಆ ನೆಗೆಟಿವಿಟಿ ಅನ್ನುವಂಥದ್ದು ನಮ್ಮನ್ನ ಕೊಂದು ಬಿಡ್ತೈತೆ ಅದು. ಅದಕ್ಕಾಗಿ ಯಾವತ್ತು ಅವ್ರು ಹೇಳಿದ್ರ ಬಗ್ಗೆ ಪಾಸಿಟಿವ್ ಆಗಿ ವಿಚಾರ ಮಾಡೋನು. ಅದೊಂದು ಕಲ್ಕೋಬೇಕು ನಾವು. ಆದಷ್ಟು ನಾನು ಅವ್ರು ಏನೋ ಹೇಳಿದ್ರು ಇವಾಗ ನಾವು ಪಾಸಿಟಿವ್ ಆಗೇ ತಗೋತಾನ ಅದನ್ನ. ಅದ್ರ ಬಗ್ಗೆ ವಿಚಾರ ಮಾಡ್ತನು. ಅವ್ರು ಕೆಟ್ಟ ಹೇಳಿ ಚಲೋನ ಹೇಳಿ ಅವ್ರ ಬಗ್ಗೆ ನಾನು ಅದ್ರ ಬಗ್ಗೆ ವಿಚಾರ ಮಾಡ್ತಾನೆ ನಾನು. ಅದ್ರಾಗ ಏನ್ರ ನಾ ತಿದ್ಕೋಬೇಕಾಗಿತ್ತಂದ್ರ ನಾನು ಕಂಪಲ್ಸರಿ ಅದನ್ನ ತಿದ್ಕೋತಾನೆ ನಾನು. ಯಾರ ಜೊತೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಮ್ಮ ಸಂಬಂಧ ಕೆಟ್ಟ ಹೋಗಿತ್ತಂದ್ರ ನಾವ್ ಅದನ್ನ ಉಳ್ಸೋಕ್ ಟ್ರೈ ಮಾಡ್ಕೋಬೇಕು. ಯಾವ್ದಂದ್ರ ಒಂದ್ ಸಣ್ಣ ಕಾಲ್ ಮಾಡ್ಬೋದು, ಇಲ್ಲ ಅಂದ್ರೆ ಅವ್ರಿಗೆ ಭೇಟಿ ಮಾಡ್ಬೋದು ನಾವು. ದೊಡ್ಡದು ಅವ್ರಿಗೆ ಏನು ಮಾಡ್ಬೇಕಾಗಿಲ್ಲ, ನಾವು ಇಂಪ್ರೆಸ್ ಏನ್ ಮಾಡ್ಬೇಕಾಗಿಲ್ಲ. ಒಂಚೂರ್ ಒಂದ್ ಕಾಲ್ ಮಾಡಿದ್ರೆ ಸಾಕು, ಅವ್ರ ಜೊತೆ ಮಾತಾಡಿ ಸರಿ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಭೇಟಿ ಆಗುವಂತ ಚಾನ್ಸ್ ಏನ್ರ ಇದ್ರ ಭೇಟಿ ಆದ್ರೆ ಇಂದ ನಾವು ಅವ್ರ ಹೃದಯಕ್ಕೆ ಇನ್ನ ಹತ್ರ ಹಾಕಿವಿ ನಾವು. ಆ ತರ ಮಾಡೋದ್ರಿಂದ ನಾವ್ ಇನ್ನೂ ಹೃದಯಕ್ಕೆ ಹತ್ರ ಹಾಕಿವಿ. ಭೇಟಿ ಆಗೋದಂದ್ರೆ ಇನ್ ಸುಮ್ನ ಭೇಟಿ ಆಗುದಲ್ಲ, ಸಂಬಂಧ ಉಳಿಸ್ಕೋಬೇಕು. ಆತರ ಇಲ್ಲ ಕೆಡಿಸ್ಕೊಂಡ್ರ ನಾಳೆಗೆ ಏನ್ರ ನಮ್ಗೆ ತೊಂದರೆ ಆ ತರ ಮಾಡ್ಬೇಡ್ರಿ. ಏನೋ ಮಾಡಿದ್ರು ಮನಸ್ಸಿಂದ ಮಾಡ್ರಿ, ಇಲ್ಲಾಂದ್ರ ಮಾಡೋದ ಬಿಟ್ಬಿಡ್ರಿ. ಆದ್ರ ಸಂಬಂಧ ಉಳಿಸ್ಕೋಬೇಕಾದ್ರ ನಾವು ಮನಸ್ಸಿಂದನ ಮಾಡ್ಬೇಕು ಯಾವ್ದ ಕೆಲಸ ಮಾಡಿದ್ರು. ಅಹಂಕಾರದಿಂದ ಎಷ್ಟೋ ಸಂಬಂಧಗಳು ಮುರಿದು ಹೋಗ್ಯಾವು. ಈಗ ಜಾಸ್ತಿ ಇರೋದ ಈಗೋ ಪ್ರಾಬ್ಲಮ್. ನಾ ಯಾಕೆ ಮಾತಾಡ್ಲಿ, ಅವ್ರ ನಾ ಯಾಕೆ ಮಾತಾಡ್ಲಿ ಅನ್ನೋದು. ಇಬ್ರು ಮಾತಾಡ್ಲಾದಾಗ ಏನಕೈತಿ, ಅವರು ಏನ್ರ ನಮ್ ಎದುರಿಗೆ ಬಂದಿದ್ರ ನಾವು ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ಅವ್ರ ಕಡೆಯಿಂದ ನಿರೀಕ್ಷೆ ಇಟ್ಕೊಂಡಿರ್ತೀವಿ ನಾವು, ಅವ್ರು ಮಾತಾಡಿಸ್ತಾರ ಅಂತ ಹೇಳಿ. ಆತರ ನಿಮ್ಮ ಸಂಬಂಧ ಅವ್ರ ಜೊತೆ ಕಂಟಿನ್ಯೂ ಆಗ್ಬೇಕಂದ್ರ ಮೊದ್ಲಿಗೆನ ನೀವ ಮಾತಾಡ್ಸಿಬಿಡ್ರಿ. ಅದಿನ್ನೂ ಬೆಟರ್ ಆಗಿರ್ತೈತಿ. ಯಾಕಂದ್ರ ಅವ್ರ ಜೊತೆ ನಮ್ ಸಂಬಂಧ ಕಡ್ಕೋಬಾರ್ದಪ್ಪ, ಇರುದ ಜೀವನ ಒಂದ ಅಂತ ಒಳ್ಳೆ ವ್ಯಕ್ತಿ ಜೋಡಿ ನಾವ್ ಸಂಬಂಧ ಕೆಡಿಸ್ಕೋಬಾರ್ದು. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೇತಿ ಅನ್ಕೊಂಡ ನೀವು ಮಾತಾಡಕ್ ಫಸ್ಟ್ ಟ್ರೈ ಮಾಡ್ರಿ. ಅವ್ರ ಇದ್ರಿಗೆ ಬಂದ್ರ ಮಾತಾಡ್ಸ್ಲಿಲ್ಲ, ಅವ್ರು ನನ್ನ ನೋಡ್ಲಿಲ್ಲ, ಅವ್ರು ಮಾತಾಡ್ಸ್ಲಿಲ್ಲ ಅನ್ನೋಕಿನ ಅದನ್ನ ಕಂಪ್ಲೇಂಟ್ ಮಾಡೋಕಿನ ನಿಮಗ್ ಅವ್ರು ಬೇಕಾಗಿದ್ರ ನೀವು ಮಾತಾಡ್ಸ್ರಿ. ಅಲ್ಲಿ ಎಲ್ಲಾನು ಸರಿ ಹೋಗ್ಬಿಡ್ತೈತಿ. ಅವ್ರ ಮೊದಲು ಮಾತಾಡ್ಸ್ಬೇಕನ್ನುವಂಥದ್ದಿದ್ರ ಅದ್ ಯಾವತ್ತೂ ಆಗಂಗೇ ಇಲ್ಲ. ನಾವು ಸರಿ ಹೋದ್ರ ಅವ್ರೂ ಸರಿ ಹೋಗ್ತಾರ ಆಟೋಮೆಟಿಕ್.
ಒಳ್ಳೆ ಮನಸ್ಸಿರುವಂತ ಸಂಬಂಧಿಕರ ಕಳೆದುಕೊಂಡಿನ ಅಂತೇಳಿ ಅನ್ಸಂಗಿಲ್ಲ ನನಗ. ಸಂಬಂಧಿಕರ ಬೆಲೆ ಸಂಬಂಧ ಕಳೆದುಕೊಂಡಾಗ ಮಾತ್ರ ಅವ್ರ ಬೆಲೆ ಗೊತ್ತಾಕೈತಿ ನಮಗ. ನಾನು ಯಾವತ್ತೂನು ಅಂತ ಏನು ಒಳ್ಳೆ ಸಂಬಂಧಿಕರ ಕಳ್ಕೊಳಕ್ ಇಷ್ಟನ ಪಡಂಗಿಲ್ಲ. ಏನು ಈ ಸಂಬಂಧಿಕರೊಳಗ ಕೆಟ್ಟದ್ದು ಇರ್ತೈತಿ, ಒಳ್ಳೇದು ಇರ್ತೈತಿ. ಯಾವ್ದು ಕೆಟ್ಟದಿರ್ತೈತಿ ನಾವು ಬ್ಯಾಡ್ ಅಷ್ಟ ಅದು. ಅದ್ರ ಬಗ್ಗೆ ನಾನು ವಿಚಾರ ಮಾಡಂಗಿಲ್ಲ. ಅವ್ರ ಬಗ್ಗೆ ನಾನು ಯಾವಾಗೂ ಮಾತಾಡಂಗೂ ಇಲ್ಲ. ನಮಗ್ ಬ್ಯಾಡಪ್ಪ ಅಂದಾಗ ಅವರು ನಾ ಅವ್ರ ಬಗ್ಗೆ ಕೆಟ್ಟದ್ದನ್ನು ಬಯಸಂಗಿಲ್ಲ ಅವ್ರಿಗೆ. ಅವ್ರ ಬಗ್ಗೆ ಮಾತಾಡಂಗೂ ಇಲ್ಲ. ನನಗ್ ಅವ್ರು ಬ್ಯಾಡ್ ಅಂದ್ರ ಅಲ್ಲಿಗೆ ನಾನು ಮುಗೀತ್, ಬ್ರೇಕಪ್ ಮಾಡ್ಕೊಂಡ್ಬಿಡ್ತೇನೆ ನಾನು. ಯಾಕಂದ್ರ ಅವ್ರ ಜೊತೆ ಇನ್ ಮುಂದಿದ್ರು ನಂಗೆ ನನ್ನ ವೈಬ್ಸಿಗೆ ಮ್ಯಾಚ್ ಆಗಂಗಿಲ್ಲ ಅಂದಾಗ ನಾನು ಅವ್ರ ಜೊತೆ ಮುಂದುವರಿಯಾಕೂ ಹೋಗಂಗಿಲ್ಲ. ಅವ್ರ ಬಗ್ಗೆ ನಾನು ವಿಚಾರ ಮಾಡಂಗಿಲ್ಲ. ಯಾಕಂದ್ರ ನೀವು ಅವ್ರ ಬಗ್ಗೆನೇ ಯಾವತ್ತೂ ವಿಚಾರ ಮಾಡ್ಕೊತ ಕೂತ್ರ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಕೊಟ್ಟಂಗಾಕೈತಿ ನಾವು. ಹಂಗಾಗಿ ಅವ್ರದ್ದು ಬರೇ ಅವ್ರದ ವಿಚಾರ ಮಾಡ್ಕೊತ ಕೂತ್ರ ನಮ್ಮನ್ನ ನಾವು ಕುಗ್ಗಿಸ್ಕೊಂಡಾಗತಿ. ಅದಕ್ಕಾಗಿನ ನಿಮ್ಗೆ ಯಾರು ಇಷ್ಟ ಇಲ್ಲ, ನಿಮ್ಗೆ ಯಾರು ಮ್ಯಾಚ್ ಆಗಂಗಿಲ್ಲ, ನಿಮ್ಗೆ ಯಾರು ಒಳ್ಳೇದು ಬಯಸಂಗಿಲ್ಲ, ನಿಮ್ ಜೊತೆ ಯಾರು ಮಾತಾಡಕ್ ಇಷ್ಟಪಡಂಗಿಲ್ಲ, ನೀವು ಅವ್ರ ಜೊತೆ ನಾಟಕೀಯವಾಗಿ ಇರಾಕ ಹೋಗ್ಬೇಡ್ರಿ. ಜಸ್ಟ್ ಅವ್ರ ಏನೋ ಅಂದ್ರೂ ಇಗ್ನೋರ್ ಮಾಡ್ಬಿಡ್ರಿ. ಮಾತಿಗೆ ಮಾತು ಬೆಳೆಸಿ, ಈ ನಮ್ ಕಡೆ ಎಲ್ಲ ಅಂತಾರಲ್ಲ ದಿಡಿ ಮಾತಾಡ್ತಾರ ಅಂತ ಹೇಳಿ, ಎಲ್ಲಿ ಹೋದರೆ ಎಲ್ಲ ದಿಡಿ ಮಾತಾಡೋದು, ಅವ್ರ ಮೇಲೆ ಹಾಸ್ಯಾಸ್ ಮಾತಾಡೋದು ಅದೆಲ್ಲ ಬೇಡ. ನಿಮ್ಮಷ್ಟಕ್ಕೆ ನೀವು ಜೀವಿಸ್ಬಿಡ್ರಿ, ನಿಮ್ಮಷ್ಟಕ್ಕೆ ನೀವು ಅನುಭವಿಸ್ರಿ. ಮತ್ ಬೇರೆ ಎಲ್ಲ ಫ್ರೆಂಡ್ಸ್ ಇರ್ತಾರೋ, ಬೇರೆ ಸಂಬಂಧಿಕರು ಇರ್ತಾರೋ, ಒಳ್ಳೇದ್ ಬಯಸೋರು ಇರ್ತಾರೋ, ಅವ್ರ ಜೊತೆ ಚಲೋ ತಂಗಿರ್ರಿ. ಅಂತ ಸಂಬಂಧಿಕರ ಜೊತೆ ನೀವು ತಲೆನ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಜಸ್ಟ್ ಇಗ್ನೋರ್ ಮಾಡ್ಬಿಡ್ರಿ ಅವ್ರನ್ನ. ಏನೋ ಕ್ಲೋಸ್ ಆಗಿ ಮಾತಾಡಿದ್ರು ಅವರು ನಮ್ಗೆ ಮಾತಾಡಿದ್ರು, ನಾವು ಅವ್ರಿಗೆ ಮಾತಾಡಿದ್ರು ಅಂತವ್ರನ್ನಲ್ಲ. ನಾವೇನೋ ಮಾತಾಡ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಿರ್ತಾರಲ್ಲ ಅಂತವ್ರಿಗೆ ಏನ್ ಕೇಳ್ಬೇಕಂದ್ರ ಅವ್ರ ಜೊತೆ ಮಾತು ಬಿಡೋದು ಬೇಡ, ಅವ್ರ ಜೊತೆ ಸಂಬಂಧ ಕಡ್ಕೊಳ್ಳೋದು ಬೇಡ. ಆರಾಮದಿರಿ, ಆರಾಮಂತ ಅಷ್ಟ ಅನ್ಕೊಂಡ ಮುಂದ್ ಹೋಗುನ್ ಅಂತೇಳಿ ಇಷ್ಟ ಹೇಳಕ್ ಇಷ್ಟಪಡ್ತೇನೆ ನಾನು. ಲಾಸ್ಟಿಗೆ ಏನ್ ಹೇಳಕ್ ಇಷ್ಟಪಡ್ತೇನಂದ್ರ, ನಾನು ಅಹಂಕಾರ ಅನ್ನೋದು ಗೆದ್ರ ಸಂಬಂಧ ಸೋತ್ ಹೋಗ್ತತಿ. ಆದ್ರ ಸಂಬಂಧ ಅನ್ನೋಂತ ಗೆದ್ದಿತ್ತಂದ್ರ ಜೀವನ ಬಾಳ ಸರಳವಾಗಿರ್ತೈತಿ. ಅದಕ್ಕೆ ಅಹಂಕಾರ ಬಿಡುನು. ಎಲ್ಲಾರು ಹೆಣ್ಣಿಗೆ ಹೆಣ್ಣೆ ಶತ್ರು ಆಗೋದು ಬೇಡ. ಯಾಕಂದ್ರ ಒಂದು ಹೆಣ್ಣಿಗೆ ಹೆಣ್ಣ ಶತ್ರು ಆದ್ರ ಅದಕ್ಕೆ ಏನು ಅರ್ಥ ಇರಂಗಿಲ್ಲ. ಒಂದ್ ಹೆಣ್ಣಿನ ಮನಸ್ಸು ಅರ್ಥ ಮಾಡ್ಕೊಳ್ಳೋನು, ಸಂಬಂಧ ಚಲೋ ತಂಗಿಟ್ಕೊಳ್ಳೋನು. ನಮ್ ಕಜಿನ್ ಸಿಸ್ಟರ್ಸ್ ಆಗ್ಲಿ, ಇಲ್ಲ ನಮ್ಮ ತವ್ರ ಮನೆ ಕಡೆಯಿಂದ ಆಗ್ಲಿ, ಎಲ್ಲಾರ್ನು ಒಂದ ಸಮನಾಗಿರೋನು. ಯಾಕಂದ್ರ ಗಂಡ ಬೇಕು, ಗಂಡನ ಸಂಬಂಧಿಕರು ಬ್ಯಾಡ ಅಂತ ಹೇಳಿ ಅನ್ನಿಸೋದು ಅಷ್ಟು ನಮ್ಗೆ ಒಳ್ಳೇದ ಅನ್ನಿಸಂಗಿಲ್ಲದು. ನಮ್ಮ ವ್ಯಕ್ತಿತ್ವಕ್ಕೆ ಒಳ್ಳೇದ ಅನ್ಸಂಗಿಲ್ಲದು. ಅದಕ್ಕೆ ಗಂಡನೂ ಬೇಕು, ಗಂಡನ ಸಂಬಂಧಿಕರು ಚಲೋ ತಂಗಿರ್ಬೇಕು. ತಾಯಿನೂ ಬೇಕು, ತಾಯಿ ಸಂಬಂಧಿಕರು ಎಲ್ಲ ಬೇಕು. ಹಂಗಾಗಿ ನಿಮಗ್ ಯಾರು ಇಷ್ಟ ಇಲ್ಲ ಅವ್ರ ಜೊತೆ ಸುಮ್ ಇದ್ಬಿಡ್ರಿ. ಅವ್ರಿಗೇನು ಕೆಟ್ಟದ್ ಬಯಸಾಕ್ ಹೋಗ್ಬೇಡ್ರಿ. ಏನು ಅವ್ರು ಕೆಟ್ಟದ್ ಬಯಸಾಕ್ ಹೋಗ್ಬೇಡ್ರಿ. ಅವ್ರನ್ನ ಇಗ್ನೋರ್ ಮಾಡ್ಬಿಡ್ರಿ. ನಿಮ್ಗೆ ಏನೋ ಅಂದ್ರು ಏನೋ ಮಾಡಿದ್ರು ಅವ್ರ ಜೊತೆ ಅವ್ರ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅವ್ರನ್ನ ಜಸ್ಟ್ ಇಗ್ನೋರ್ ಮಾಡ್ಬಿಡ್ರಿ. ಯಾಕಂದ್ರೆ ನೀವು ಸುಮ್ ಇದ್ರು ಸಾಕು. ಅವ್ರಿಗೆ ಶಾಪ ಹಾಕೋದಾಗ್ಲಿ, ಅವ್ರ ಮಕ್ಕಳಿಗೆ ಶಾಪ ಹಾಕೋದಾಗ್ಲಿ ಒಟ್ಟ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮಗೂ ಮಕ್ಳು ಇರ್ತಾರ ಮನ್ಯಾಗ, ನಾವು ಚಂದಂಗ್ ಇರ್ಬೇಕು. ಅವ್ರು ನಮ್ಗೆ ಶಾಪ ಹಾಕಿದ್ರು ಒಳ್ಳೇದಾಗಂಗಿಲ್ಲ. ಅದಕ್ಕಾಗಿ ನೀವು ಜಸ್ಟ್ ಅವ್ರ ಜೊತೆ ಸುಮ್ ಇದ್ಬಿಡ್ರಿ. ಏನಂದ್ರು ಏನು ಮಾತಾಡಕ್ ಹೋಗ್ಬೇಡ್ರಿ, ಸುಮ್ ಇದ್ಬಿಡ್ರಿ. ಮನಸ್ನ್ಯಾಗ ಅವ್ರನ್ನ ಕ್ಷಮಿಸ್ಬಿಡ್ರಿ. ಮನಸ್ನ್ಯಾಗ ಕ್ಷಮಿಸೋದ್ರಿಂದ ನೀವು ಅರ್ಧ ನಿಮ್ದು ದ್ವೇಷ ಅನ್ನುವಂಥದ್ದು ನಿಮ್ಮೊಳಗ ಅದೇನಿರ್ತೈತಿಲ್ಲ ಮನಸ್ಸಿನೊಳಗ ಅದೆಲ್ಲ ಹೋಗ್ಬಿಡ್ತೈತಿ. ಮನಸ್ಸಿಂದ ಕ್ಷಮಿಸೋದು. ನೀವು ಏನ್ ಅಲ್ಲಿ ಹೋಗಿ ನಾನು ಕ್ಷಮಿಸ್ರತ್ ಕೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಏನು ತಪ್ಪು ಮಾಡಿರಂಗಿಲ್ಲ. ತಪ್ಪು ಮಾಡಿದ್ರೆ ನೀವು ಕೇಳ್ಬೋದು. ಅಷ್ಟು ಮೀರಿ ನೀವು ಏನಾರ ಅವ್ರ ಸಂಬಂಧ ಮುಂದುವರ್ಸ್ಕೊಂಡ್ ಹೋಗ್ಬೇಕಂದ್ರ ನೀವು ಕೇಳ್ಬೋದು. ಇಲ್ಲ ನೀವು ತಪ್ಪ ಮಾಡಿರ್ಲಿಲ್ಲ ಅಂದ್ರ ಅವ್ರ ತಪ್ಪು ಮಾಡಿದ್ರು ನಿಮ್ ಮನಸ್ಸಿಂದ ಕ್ಷಮಿಸ್ಬಿಡ್ರಿ. ಎಷ್ಟೋ ಅನ್ಯಾಯ ಆಗೈತಿ ನನ್ನ ಫ್ಯಾಮಿಲಿಗೆ. ಎಷ್ಟೋ ಅನ್ಯಾಯದ ಮಾತಾಡಿದ್ರು, ಎಷ್ಟೆಷ್ಟೋ ಮಾತಾಡಿದ್ರು. ಆದ್ರೂ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗಿನ್ನ ಒಳ್ಳೇದಾಗ್ಲಿ ಅನ್ನುವಂತ ಮನಸ್ಥಿತಿ ಐತಿ ನಂದು. ಅವ್ರ ಸಂತೋಷಕ್ಕೆ ಭಾಗಿಯಾಗದಿದ್ರು ಅವ್ರ ಕಷ್ಟಕ್ಕೆ ಮಾತ್ರ ನಾನು ಭಾಗಿಯಾಗಿ ಹಾಕನು. ನಾವು ಹಣ ಕಳ್ಕೊಂಡ್ರೆ ಮತ್ತೆ ಸಂಪಾದಿಸ್ಬೋದು. ಆದ್ರ ಸಂಬಂಧ ಕಳ್ಕೊಂಡ್ರೆ ಬಹಳಷ್ಟು ನಾವು ಏನು ಕಷ್ಟ ಪಡ್ಬೇಕಾಕೈತಿ ಹೊಳ್ಳಿ ಅದನ್ನ ಸಂಪಾದಿಸ್ಕೋಬೇಕಾದ್ರ. ಅದಕ್ಕ ಸಂಬಂಧಿಕರ ಜೊತೆ ಸಂಬಂಧ ಚೆನ್ನಾಗಿಟ್ಕೊಳ್ಳೋನು. ಸಿಟ್ಟಿಗಿಂತ ಪ್ರೀತಿ ದೊಡ್ಡದು, ಸೊಕ್ಕಿಗಿಂತ ಸಂಬಂಧ ದೊಡ್ಡದು. ಹಾಗಾಗಿ ನಾವು ಸಂಬಂಧ ಚಲೋ ತಂಗನ ಕಾಪಾಡ್ಕೊಂಡು ಹೋಗುನು. ನಮ್ಮವ್ರನ್ನ ಕಳೆದುಕೊಳ್ಳೋಕ್ಕಿಂತ ಮುಂಚೆನ ನಾವು ಎಚ್ಚೆತ್ಕೊಳ್ಳೋನು. ಇವತ್ತಿನ ವಿಡಿಯೋ ಒಂಚೂರು ಸಂಬಂಧದ ಬಗ್ಗೆ ಮಾತಾಡೀನಿ. ಆದಷ್ಟು ಸಂಬಂಧನ ಉಳಿಸ್ಕೊಳಕ್ ಟ್ರೈ ಮಾಡೋನು. ಅಷ್ಟು ಮೀರಿ ಭಾಳ ಕಿರಿಕಿರಿ ಆಕಿತ್ತಂದ್ರ ನಿಮ್ಗೆ ಅವ್ರನ್ನ ಇಗ್ನೋರ್ ಮಾಡ್ಬಿಡ್ರಿ. ಅವ್ರಿಗೆ ಯಾವ್ದು ಕೆಟ್ಟದನ್ನು ಬಯಸಾಕ್ ಹೋಗ್ಬೇಡ್ರಿ. ಅವ್ರ ಜೊತೆ ಸುಮ್ನೆ ಇದ್ಬಿಡ್ರಿ ನೀವು.
ಯಾವಾಗಾರ ನಿಮ್ದು ಏನು ಅವ್ರಿಗೆ ಒಂಥರ ಮಾಡೋದು, ಇನ್ನೊಬ್ರಿಗೆ ಒಂಥರ ಮಾಡೋದು, ಯಾವಾಗಾರ ನಾವು ಫಂಕ್ಷನ್ದಾಗ ಸೇರಿದಾಗ ಇನ್ನೊಬ್ರಿಗೆ ಒಂಥರ ಮಾಡೋದು, ಇನ್ನೊಬ್ರಿಗೆ ಒಂಥರ ಮಾಡೋದು, ಆ ಥರ ಮಾಡಕ್ ಹೋಗ್ಬೇಡ್ರಿ. ಇಷ್ಟ ಇದ್ರೆ ಎಲ್ಲಾರ್ಗೂ ಮಾಡ್ರಿ, ಇಷ್ಟ ಇರ್ಲಿಕ್ಕಂದ್ರ ನೀವು ಸುಮ್ಮನೆ ಕುತ್ಕೊಂಡ್ಬಿಡ್ರಿ. ಯಾವ್ದನ್ನು ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಏನಾರಲ್ಲಿ ಕಿರಿಕಿರಿ ಅನಿಸ್ತಿತ್ತಂದ್ರ ಮಾಡ್ಬೇಕಾದ್ರ ಪೂರ್ತಿ ಮಾತಾಡದವ್ರ ಜೊತೆನೂ ಮಾಡ್ರಿ, ಮಾತಾಡಿದವ್ರಿಗೂ ಮಾಡ್ರಿ. ಸಂಬಂಧಿಕರ ಜೊತೆ ಸಂಬಂಧ ಆದಷ್ಟು ಚೆನ್ನಾಗಿಟ್ಕೊಳ್ಳೋನು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡಿನಿ. ನನಗೆ ಎಷ್ಟು ತಿಳಿತಿ ಅಷ್ಟು ಮಾತಾಡಿನಿ ಸಂಬಂಧದ ಬಗ್ಗೆ. ಇನ್ನೂ ಮಾತಾಡಬೇಕು, ಅದರ ವಿಡಿಯೋ ಭಾಳ ಲೆಂತಿ ಆಕತಿ. ನಿಮಗೂ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದ್ರನ ಚಲೋ ಅನಿಸ್ತೈತಿ. ಅದಕ್ಕಾಗಿ ನಾನು ಇವತ್ತು ಸಂಬಂಧದ ಬಗ್ಗೆ ಮಾತಾಡೀನಿ. ನನಗೆ ಸಂಬಂಧ ಅಂದ್ರೆ ಭಾಳ ಇಷ್ಟಪಡ್ತೇನೆ ನಾನು. ಯಾಕಂದ್ರೆ ಇರುದ ಒಂದು ಜೀವನ ಅಲ್ಲ, ಹಂಗಾಗಿ ನನಗೆ ಸಂಬಂಧಿಕರನ್ನ ಕಳ್ಕೊಳಕ್ಕೆ ಯಾರನ್ನೂ ಇಷ್ಟ ಇಲ್ಲ. ರಕ್ತ ಸಂಬಂಧನೂ ಅಷ್ಟಲ್ಲ, ನಿಮ್ಮನ್ನ ಯಾರು ಇಷ್ಟಪಡ್ತಾರಲ್ಲ ಅವ್ರ ಜೊತೆನೂ ಚಂದಂಗಿರುತ್ತೇಳಿ ಬಯಸ್ತೇನೆ ನಾನು. ಹಂಗೆ ಇರಾಕ್ ನಾನು ಟ್ರೈ ಮಾಡ್ತೇನೆ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡೇನಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕಂತ ಗೊತ್ತೈತ್ಲ. ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡ್ಬೇಕಂತೂ ನೀವು ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ನಂಗೆ ರೆಸ್ಟ್ ಟೈಮ್ ಐತ್ಲ ಈಗ. ಈ ಟೈಮ್ದಾಗ ನನಗೆ ಈ ತರ ವಿಡಿಯೋ ಮಾಡ್ಬೇಕು ಅನ್ಕೊಂಡಿನಿ. ಅದಕ್ಕೆ ಜಾಸ್ತಿ ನಂಗೆ ರೆಸಿಪಿ ವಿಡಿಯೋ ಶೇರ್ ಮಾಡಕ್ ಹೋಗಂಗಿಲ್ಲ. ಆಮೇಲೆ ಟೈಲರಿಂಗ್ ವಿಡಿಯೋನು ಶೇರ್ ಮಾಡಕ್ ಆಗಂಗಿಲ್ಲ. ನನಗೆಷ್ಟು ನಾಲೆಜ್ ಐತಿ ನಾನು ಅಷ್ಟನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿನಿ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಆದ್ರ ಅದಕ್ಕಾಗಿ ನಾನು ನೆಕ್ಸ್ಟ್ ವಿಡಿಯೋ ಜೋಡಿ ಬರ್ತೇನೆ. ಮತ್ತ ಅಲ್ಲಿವರೆಗೂ ಧನ್ಯವಾದಗಳು.